ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ಬೇಬಿ ಕಾರ್ನ್ ಕಬಾಬ್ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾ ಇಲ್ಲೇ ಒಂದು ಪಾಕೆಟ್ನಷ್ಟು ಬೇಬಿ ಕಾರ್ನ್ ತೊಗೊಂಡಿನಿ. ಅದನ್ನು ಫುಲ್ ಸ್ವಚ್ಛಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಂದೀನಿ. ಈಗ ಇದನ್ನು ನಾ ಇಲ್ಲಿ ಉದ್ದುದ್ದಕ್ಕಾಗಿ ಹೆಚ್ಕೋತೀನಿ. ನಾನಿಲ್ಲೇ ನಿಮ್ಗೆ ಹೆಂಗೆ ಬೇಕು ಹಂಗೆ ಹೆಚ್ಕೋಬೋದು. ಉದ್ದುದ್ದಕ್ಕೆ ಅಥವಾ ರೌಂಡಿಗೆ ಬೇಕಂದ್ರೂ ರೌಂಡಿಗೆ ಹೆಚ್ಕೋಬೋದು, ಅಥವಾ ಈ ಥರ ನಾ ಇಲ್ಲಿ ಸ್ಲೈಟಾಗಿ ಹಿಂಗೆ ಇದು ಮಾಡ್ಲಿಕ್ಕೆ ಕಟ್ ಮಾಡ್ಲಿಕ್ಕತ್ತಿಲ್ಲ ಆ ಥರನೂ ಹೆಚ್ಕೋಬೋದು. ಹೆಚ್ಕೊಂಡು ನೀಟಾಗಿ ಇಟ್ಕೊಂಡ್ಬಿಟ್ವಿ ಅಂದರೆ ಈಸಿ ಆಗ್ತದೆ. ಈಗ ನೋಡಿರಿ, ಇದೆಲ್ಲ ಹೆಚ್ಚಿದ್ದಾಗಿದೆ. ನಾ ಇಲ್ಲಿ ಇನ್ನೊಂದು ಪಾತ್ರೆ ಒಳಗೆ ನೀರು ಇಟ್ಕೊಂಡಿದ್ದೆ. ಅದರೊಳಗೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ನೀಟಾಗಿ ಚೆಂದಾಗಿ ಕುದಿಸ್ಕೊಂಡ್ಬಿಡ್ತೇನೆ ಇದನ್ನು. ಆಮೇಲೆ ಜಾಸ್ತಿನೂ ಕುದಿಸ್ಕೋಬಾರ್ದು. ಇಲ್ಲಿ ಇನ್ನೊಂದು ಮಿಕ್ಸರ್ ಜಾರ್ ಒಳಗೆ ನಾನು ಒಂದು ಹಿಡಿಯಷ್ಟು ಪುದೀನ, ಒಂದು ಹಿಡಿಯಷ್ಟು ಕೊತ್ತಂಬರಿ, ಆಮೇಲೆ ಒಂದು 10-12 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನುಣ್ಣಾಗಿ ಪೇಸ್ಟ್ ಮಾಡ್ಕೊಂಡು ಬಂದುಬಿಡ್ತೀನಿ ನಾನು ಇದನ್ನು. ನೋಡಿರಿ, ಈ ಥರ ಪೇಸ್ಟ್ ಆಗಬೇಕಿದು. ಅಷ್ಟರೊಳಗೆ ಇದು ಬೇಬಿ ಕಾರ್ನ್ ನಾವು ಕುದಿಲಿಕ್ಕೆ ಇಟ್ಟಿದ್ವಲ್ಲ, ಕುದ್ಬಿಟ್ಟದಿದು. ನೀರೆಲ್ಲ ಬಸ್ಕೊಂಡು ನೋಡಿರಿ ಆಫ್ ಬಾಯ್ಲ್ ಆಗ್ಯದ, ಚಲೋ ಆಗ್ಯದ ಇದು. ಈಗ ನೋಡಿರಿ, ಇಷ್ಟ ಆಗಬೇಕು. ಇದು ಫುಲ್ ತಣ್ಣಗೆ ಆರಿಬಿಡ್ಬೇಕಿದು. ಆರಿಂದ ಇದಕ್ಕೆ ನಾವು ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನಾವು ಮೊದಲು ಸ್ವಲ್ಪ ಹಾಕ್ಕೊಂಡಿದ್ವಿ, ಅದಕ್ಕೆ ಇಲ್ಲಿ ನೋಡಿ ಹಾಕ್ಕೋಬೇಕು. ಆಮೇಲೆ 3 ಟೇಬಲ್ ಸ್ಪೂನಷ್ಟು ನಾ ಇಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೋತೀನಿ. ಕಾರ್ನ್ಫ್ಲೋರ್ ಬೈಂಡಿಂಗಿಗೆ ಭಾಳ ಚಲೋ ಆಗ್ತದೆ, ಅದಕ್ಕೆ ಹಾಕ್ಕೋತೀನಿ. ನೀರು ಮಿಕ್ಸ್ ಮಾಡೋಂಗಿಲ್ಲ. ಆಮೇಲೆ ಇದು ರುಬ್ಬಿದ್ದು ಏನಿರ್ತದಲ್ಲ ಪೇಸ್ಟ್, ಅದನ್ನೆಲ್ಲ ಫುಲ್ ಹಾಕ್ಕೊಂಡ್ಬಿಡ್ತೀನಿ ಇದ್ರೊಳಗೆ. ಯಾಕಂದ್ರೆ ಇದ್ರೊಳಗೆ ನೀರಿಂದು ಅಂಶನೂ ಇರ್ತದಲ್ಲ, ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಬೀಳಂಗಿಲ್ಲ. ಇಷ್ಟರೊಳಗನೆ ಚೆಂದಾಗಿ ಅದೆಲ್ಲ ಹೊಂದ್ಕೊಳ್ಳೋ ಹಂಗೆ ಕಲಿಸ್ಕೊಂಬಿಡ್ಬೇಕು ಇದನ್ನು. ನೋಡಿರಿ, ಹಸಿರು ಆಮೇಲೆ ಹಳದಿ ಎಷ್ಟು ಚೆಂದ ಕಾಣ್ಲಿಕ್ಕತ್ತದ. ಈಗ ಇದ್ರಂಗೆ ಫುಲ್ಲ ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ನಾ ಇಲ್ಲಿ ಇನ್ನೊಂದು ಬಾಂಡೆ ಒಳಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಆ ಎಣ್ಣೆ ಒಳಗೆ ಒಂದೊಂದಾಗಿ ಇದು ಮಾಡ್ಕೊಂಬಿಡ್ಬೇಕು, ಬಿಡಿ ಬಿಡಿಯಾಗಿ ಕರಿಬೇಕು. ಒಮ್ಮೆಲ್ಗೆ ಹಾಕ್ಲಿಕ್ಕೆ ಹೋಗಬಾರ್ದು. ಬಿಡಿ ಬಿಡಿಯಾಗಿ ಒಂದೊಂದನ್ನು ಹಾಕಿ ಅದೊಂಥರ ಕ್ರಿಸ್ಪಿಯಾಗಿ ಬರ್ತದೆ. ನಿಮ್ಗೆ ಗೊತ್ತಾಗ್ತದೆ ಅದು ಯಾವ ಥರ ಅಂತ. ಅದ್ರಂಗೆ ನೋಡಿರಿ, ಈ ಥರ ಫುಲ್ ನೀಟಾಗಿ ಕರ್ಕೊಂಬಿಡ್ಬೇಕು, ಅದನ್ನು ಫ್ರೈ ಮಾಡಬೇಕು. ನೋಡಿರಿ, ಕಲರು ಚೇಂಜ್ ಆಗಿಬಿಡ್ತದೆ. ಇದು ಏನದಲ್ಲ, ಸಂಜೆ ಮುಂದದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಭಾಳ ರುಚಿ ಆಗ್ತದೆ. ಈಗ ಆಲೂ ಕಬಾಬ್ ಅದೆಲ್ಲ ಮಾಡಿರ್ತೀವಲ್ಲ, ಇದೊಂಥರ ಡಿಫ್ರೆಂಟಾಗಿರ್ತದೆ ಬೇಬಿ ಕಾರ್ನ್ ಕಬಾಬ್ ಅಂತಂದು. ನೋಡಿರಿ, ಇವಾಗ ಇದು ಆಗ್ಯದ. ನೋಡಿರಿ ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ. ಆಮೇಲೆ ಹಿಂಗೆ ಜಾಲರಿಯಿಂದ ಹಿಂಗೆ ಇದನ್ನು ಮಾಡಿದ್ರೆ, ಎಣ್ಣೆ ಜಾಡಿಸಿದ್ರೆ ಅದೊಂಥರ ಕ್ರಿಸ್ಪಿಯಾಗಿ ಸೌಂಡ್ ಚಲೋ ಬರ್ತಿತ್ತು. ಈ ಥರ ಮಾಡಿದಾಗ ಕ್ರಿಸ್ಪಿಯಾಗಿ ಚಲೋ ಬರ್ತಿತ್ತು. ಈಗ ನೋಡಿರಿ, ಫುಲ್ ಇವಾಗ ತಿನ್ಲಿಕ್ಕೆ ರೆಡಿ ಆಗಿದೆ. ಸಾಸ್ ಜೊತೆಗೂ ತಿನ್ಬೋದು ಇದನ್ನು. ಅದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು.